ಜೋರಾಗಿ ಮಾತಾಡ್ರಿ, ಕೇಳಿಸ್ತಾ ಇಲ್ಲ. ಓವರ್ಲೋಡ್ ಆಗಿ ಇಲ್ಲಿಂದ ಪಾಂಡವಪುರ ಸ್ಟೇಷನ್ ಇಂದ ಬರ್ತಾವಲ್ಲ ಸರ್, ಅದು ಓವರ್ಲೋಡ್ ಆಗಿ ಟ್ರಿಪ್ ಆಗ್ತಾ ಇದೆ. ಈಗ ನನಗೆ ನಿಮಗೆ KPTC ಏನಂತ ಮಾಹಿತಿ ಸರ್? KPTC ಅಲ್ಲ ಸರ್, ನಮ್ಮಲ್ಲೇ ಜನರೇಷನ್ ಯಾರು ಸರ್? ಸೆಸ್ಕಲ್ಲೇ DCC ಅಂತ ಇದೆ ಸರ್, ಲೋಡ್ ಮಾನಿಟರಿಂಗ್ ವಿಂಗ್ ಇದೆ ಸರ್. ಅವರೇ ಸ್ಟೇಷನ್ಗಳಿಗೆ ಮೆಸೇಜನ್ನು ಇದು ಮಾಡ್ತಾರೆ ಸರ್, ERS ಮಾಡಿ ಇಮಿಡಿಯೇಟ್ ಅಂತ. ಯಾವ್ಯಾವ ಸ್ಟೇಷನ್, ಯಾವ ಡಿಸ್ಟ್ರಿಕ್ಟ್ ಇವುಗಳು ಈ ಥರದ್ನೆಲ್ಲ ಅವ್ರಿಗೆ ಮಾಹಿತಿ ಕೊಡಲ್ವಾ ಸರ್? ಎಲ್ಲ ಗ್ರೌಂಡ್ ಲೆವೆಲಲ್ಲಿ ಅವ್ರಿಗೆ ಗೊತ್ತಿಲ್ವಾ? ಮತ್ತೆ ಅವ್ರು ಆರಾಮಾಗಿ ಕುತ್ಕೊಂಡು ಇಲ್ಲ ಸರ್, ಅದು ಅಲ್ಲಿ ಅವರ ಮಾನಿಟರ್, ಅವ್ರ ಸಿಸ್ಟಮ್ ಅವ್ರು ನೋಡ್ಕೋಬೇಕಲ್ಲ ಸರ್, ಹಾಗಾಗಿ ಅವ್ರು ನೋಡ್ತಾ ಇರ್ತಾರೆ ಸರ್. ಅವ್ರು ನೋಡ್ತಾರೆ, ಬಟ್ ಇಲ್ಲಿಂದ ಗ್ರೌಂಡ್ಗೆಲ್ಲ ಮನೇಲಿ ನಾವು ಹೇಳಿದ್ದೀವಿ ಸರ್. ಈಗ MD ಅವ್ರು ಯಾರು ಇದ್ದಾರೆ? ಈಗ ಮೇಡಮ್ ಅರ್ಚನಾ ಮೇಡಮ್ ಅಂತ ಬಂದಿದ್ದಾರೆ ಸರ್. ಅವ್ರ ನಂಬರ್ ಕಳಿಸಿ ಅವರು. ಆಯ್ತು ಸರ್, ಇವತ್ತು ಮೀಟಿಂಗನ್ನು ತಗೋದು, VC ತಗೋ, ಇದ್ರ ಬಗ್ಗೆನೇ VC ತಗೋತೀನಿ ಅಂತ 12 ನನಗೆ ಅದಾದ್ಮೇಲೆ ನಿಮಗೆ ಏನಾಯ್ತು ನಿಮಗೆ ಅದು ಅಪ್ಡೇಟ್ ಕೊಡಿ. ಚೇರ್ಮನ್ ಅವರು ನನಗೆ ಮಾತಾಡ್ತೀವಿ ಅಂತ ಹೇಳಿದ್ರು, ಮಾತಾಡಲಿಲ್ಲ ಆಮೇಲೆ. ಅಲ್ಲ ನಾನು ಹೇಳ್ತಾ ಇರೋದು ಪ್ರತಿ ಸತಿ ಪಡ್ಕೊಳ್ಳೋದು ಅಷ್ಟೇ. ನಾನು ಕಮ್ಯುನಿಕೇಟ್ ಮಾಡಿ ರೈತರಿಗೆ ನಿಮ್ಮ ಸೆಕ್ಷನಲ್ಲಿ ಅವ್ರು ವಿಡಿಯೋ ಮಾಡಿ ಸಾಕ್ಸಿ ಅಂತ ಹೇಳಿದೆ ನಾನು. ನಿಮ್ಮ ಸೆಕ್ಷನ್ಗೆ ನಿಮ್ಮದು ವಾಟ್ಸಪ್ ಗ್ರೂಪ್ಗಳಿದೆ ಅಲ್ವಾ ಮೇಡಮ್? ಯಾರು ಓದಲ್ಲ ಮೇಡಮ್, ವಿಡಿಯೋ ಆದರೆ ಕೇಳಿಸ್ಕೊತಾರೆ. ಈ ಥರ ನಮ್ಮದು ಲೋಡ್ ಸರ್ ಎಲ್ಲ ಈ ನಮ್ಮ ಇದ್ರದ್ದು ಲೋಡ್ ಮಾನಿಟ್ರಿಂಗ್ ಅಂತಾನೆ ಪ್ರಾಬ್ಲಮ್ ಆದಾಗೆಲ್ಲ ಅಲ್ಲೆಲ್ಲ ಸ್ಟೇಷನ್ಗಳು ತೆಗಿತಾ ಹೋಗ್ತಾರೆ, ತೆಗಿಲೇಬೇಕು. ಅವರು ನಮಗೆ ವಿದೌಟ್ ಇನ್ಫಾರ್ಮೇಷನ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಅಂತ ಕೊಡ್ತಾರೆ. ಡ್ಯೂ ಟು ಓವರ್ಲೋಡಿಂಗ್ ಆಫ್ ಬಸ್ಸಿಪುರ ಅದು 220 ಎಲ್ಲ ಓವರ್ಲೋಡ್ ಇದಾವೆ ಸರ್. ಇನ್ಫಾರ್ಮ್ ಟಿಗೆ ಹೇಳಿ ಟು ರಿಸ್ಟ್ರಿಕ್ಟ್ 15 ಮೆಗಾವಾಟ್ಸ್ ಐತಿ. 50 ಮೆಗಾವಾಟ್ ಬಂದರೆ 15 ಕಡಿಮೆ ಮಾಡಿದರೆ ಅರ್ಬನ್ ಎಂಜಾಯ್ ಉಳಿಸ್ಕೊತಾರೆ ಸರ್. ಮುಖ್ಯದೆಲ್ಲನೂ ಎಷ್ಟು ಅರ್ಬನ್ ಯಾಕೆ ಉಳಿಸ್ಕೊತೀರಿ? ಯಾವ ಹೇಳ್ತಾರೆ ಡಿಸಿಷನ್ ಸರ್? ಏನಾಗುತ್ತೆ ಅಂತಂದರೆ ಅಷ್ಟು ಲೋಡ್ ನಿಮ್ಗೆ ಹೇಳೋದಿಲ್ಲ ಸರ್. ನಮಗೆ ಇಷ್ಟು ವಿಲೇಜ್ಗೆ 10 ಮೆಗಾವಾಟ್ 10 ಆ್ಯಂಪ್ಸ್ ಬರ್ತಿದೆ ಅಂದರೆ ಐಪಿದೆಲ್ಲ ತಗೊಂಡ್ರೆ ಸರ್ 180 ಆ್ಯಂಪ್ಸ್ ಬರುತ್ತೆ ಸರ್. ಏನು ಇದು ಹಾಕಿದಿರಲ್ಲ ನಾನು. ಹಾಂ ಸರ್, ಅದು ಅವರು ಪೋಸ್ಟ್ ಮಾಡ್ತಾರೆ ಸರ್. ದಿಸ್ ಇಸ್ ಅನ್ ಎಕ್ಸಾಂಪಲ್. ಇದನ್ನ ನಮ್ಮ ರೈತರಿಗೆ ತಲುಪಿಸ್ಬೇಕು, ಅವ್ರಿಗೆ ಅರ್ಥ ಆಗಂಗೆ ಆಯ್ತಾ? ಈಗ ಹಿಂಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಿಲ್ಲ. ಹಿಂಗಂದ್ರೆ ಎಷ್ಟು ಅವರ್ ಅವ್ರಿಗೆ ಏನು ಬೇಕಾಗಿರೋದು, ಎಷ್ಟು ಟೈಮ್ ಕೊಡ್ತೀವಿ, ಎಷ್ಟು ಅವರ್ ಸಪ್ಲೈ ಕೊಡ್ತೀವಿ, ಎಷ್ಟೊತ್ತಿಂದ ಎಷ್ಟು. ಇವತ್ತು 7 ಗಂಟೆ ಕೊಡ್ತಾ ಇವತ್ತು ಕೊಡೋಕ್ಕಾಗಿಲ್ಲಪ್ಪ, ರಿಸ್ಟ್ರಿಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ, ಅಲ್ಲಿಂದ 5 ಗಂಟೆ ಟೈಮ್ ಕೊಡಿ ಅಥವಾ 4 ಗಂಟೆ ಟೈಮ್ ಕೊಡಿ ಅಂತ ಹೇಳ್ಬೇಕು. ಅದನ್ನೆಲ್ಲಿ ಹೇಳ್ತಾರೆ? ಯಾವತ್ತೂ ಹೇಳಿಲ್ಲ. ಅವತ್ತಿಂದನೂ ನಾನು ಫಸ್ಟ್ ಮೀಟಿಂಗ್ ಮಾಡಿದಾಗಿಂದನೂ ನಿಮ್ಗೆ ಹೇಳ್ತಾ ಮೇಡಮ್ ಈಗ ಲಾಸ್ಟ್ 6 months ನೀವು ತೆಗ್ಸ್ರಿ. ಕೇಳ್ಕೊಳ್ಳಿ ಮೇಡಮ್, ಇದನ್ನ 6 ತಿಂಗಳು ತೆಗ್ಸಿ. ಆನ್ ಆವ್ರೇಜ್ ನೀವು 4 ರಿಂದ 5 ಗಂಟೆ ಟೈಮ್ ಕೊಡ್ತಾ ಇದ್ದೀವಿ. ಅದನ್ನ ಯಾವತ್ತು ಕಮ್ಯುನಿಕೇಟ್ ಮಾಡಿದ್ದೀವಿ? ರೆಡಿ ಆಯ್ತಾ?